ನಿಮ್ಮವ? ಹಾಂ ನೋಡ್ರಿ ನೋಡ್ರಿ. ಅಣ್ಣ ಯಾವ ಊರವರು? ಯಾವೂರು? ಎಲ್ಲಿ ಬರುತ್ತೆ ಅದು? 2 ಕಿಲೋಮೀಟ್ರು. ಕಬ್ಬಾಳಿಂದ 2 ಕಿಲೋಮೀಟ್ರು. ತಮ್ಮ ಹೆಸರು? ರಾಚೇಗೌಡ್ರವು. ನಾತೇಗೌಡ್ರು ಅಂತ. ಅಲ್ಲೋ ಕಡೆಮಳೆ. ಕಬ್ಬಾಳ ಜಾತ್ರೆಗೆ ಬಂದಿದ್ದೀರಾ? ಖುಷಿ ಆಯ್ತದ್ಯಾ? ಏನು ಹೇಳ್ತವ್ರೆ ವ್ಯಾಪಾರ? 2.60 ಹೇಳ್ತವ್ರೆ. ನೋಡಿ ಸ್ನೇಹಿತರೆ, ನಮ್ಮ ಐತಿಹಾಸಿಕ ಜಾತ್ರೆ ಕಬ್ಬಾಳಲ್ಲಿ ಯಾವ ಮಟ್ಟಕ್ಕೆ ಒಂದು ದನಗಳು ಸೇರವೆ ಅಂತಂದರೆ ನೋಡಿ ತುಂಬ ಖುಷಿ ಆಗುತ್ತೆ. ಅಣ್ಣ ನಮಸ್ಕಾರ. ಯಾವ ಊರವರು? ಹಾಂ ಯಾವ ನೂರು? ಸಿಂಗರಾಜಿಪುರ ಅನ್ನೂರು. ಏನು ಜಾತ್ರೆಗೆ ಬಂದಿದ್ರಾ? ತುಂಬ ಖುಷಿ ಆಗ್ತಾ ಇದೆಯಾ? ಜನ ಎಲ್ಲ ಚೆನ್ನಾಗಿ ಸೇರವ್ರಾ? ದನಗಳು ಜೋರಾಗಿ ಸೇರಿದೆ. ಪ್ರತಿ ವರ್ಷ ಬರೋದಾ ಅಥವಾ ಇದೊಂದೇ ವರ್ಷ ಬರೋದಾ? ಪ್ರತಿ ವರ್ಷ ಬರ್ತೀರಾ? ಓಕೆ. ಏನು ಹೇಳ್ತಾ ಇದ್ದೀರಾ ಬೆಲೆ? 30,000. ಏನು ಹೆಚ್ಚು ಕಮ್ಮಿ ಕೊಡೋದಲ್ವಾ ರೈತರಿಗೆ? ಏನು ನಿಮ್ಮ ಮೊಬೈಲ್ ನಂಬರ್ ಏನು? 97 39 41 33 54. ನೋಡಿ ಸ್ನೇಹಿತರೆ, ಇವರು ಕಬ್ಬಾಳ ಜಾತ್ರೆಗೆ ಬಂದಿದ್ದಾರೆ. ಅವರು ಇಲ್ಲೇನಾದ್ರು ವ್ಯಾಪಾರ ಆಗಲಿಲ್ಲ ಅಂತಂದರೆ ಅವರು ಮನೆ ತಾವು ದನ ಇರುತ್ತೆ, ಸೊ ಹೋಗಿ ಹಿಡ್ಕೋಬೋದು. ನೋಡಿ ಸ್ನೇಹಿತರೆ, ಇವರು ನಮ್ಮ ಬಾಸು ಚನ್ನಪಟ್ಟಣದಲ್ಲಿ. ಇವ್ರು ಹೆಂಗೆ ಅಂತಂದರೆ ಒಂಥರ ಕಿಂಗ್ ಇದ್ದಂಗೆ ಚನ್ನಪಟ್ಟಣಕ್ಕೆ. ಈ ವರ್ಷ ಎಲೆಕ್ಷನ್ನು ಕೂಡ ಇವರಿಂದನೇ ನಡೆದಿದ್ದು ಚೆನ್ನಾಗೆ. ಹಂಗಾಗಿ ಕಬ್ಬಾಳ ಜಾತ್ರೆ ಒಳಗಡೆ ಒಂದು ಒಳ್ಳೆ ಕರನ ತೆಗೆದಿದ್ದಾರೆ. ನೋಡಿ ಯಾವ ಥರ ಹಲ್ಲು ಪಲ್ಲು ಮೂಗು ಆ ಕಣ್ಣು ಎಲ್ಲ ಯಾವ ಥರ ನೋಡ್ತಿದ್ದಾರೆ ನೋಡಿ. ಜನ ದನ ತೆಗಿಬೇಕು ಅಂದರೆ ನೋಡಿ ಈ ಥರ ಎಲ್ಲ ಹುಡುಕ್ಬೇಕು, ಆವಾಗ ಒಂದು ಸೆಲೆಕ್ಷನ್ ಆಗುತ್ತೆ ಚೆನ್ನಾಗೆ. ನೋಡಿ ಈ ಥರ ದನ ಹುಡ್ಕೋದು ಕರನ ನೋಡಿ ಹಿಂಗೆ. ಎಲ್ಲಿ ದನಗಳೆಲ್ಲವೇ? ಯಾವ ಊರವರು ತಾವು? ಅಣ್ಣ ನಮಸ್ತೆ. ಅಣ್ಣ ಯಾವ ಊರವ್ರು ತಾವು? ಹೌದಾ? ಈಗ ಎಷ್ಟು ವರ್ಷದಿಂದ ನೀವು ಬರ್ತಾ ಇರೋದು ಜಾತ್ರೆಗೆ? 20 ವರ್ಷದಿಂದ ನೀವು ಜಾತ್ರೆ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ವ್ಯಾಪಾರ ಪರವಾಗಿಲ್ಲ. ದನನೂ ಜಾಸ್ತಿ ಸೇರಿದೆಯಾ? ಓಕೆ. ಈ ವರ್ಷ ಕಮಿಟಿ ಇಟ್ಟಿದ್ದಾರಂತೆ, ನಿಮ್ಗೇನಾರು ಗೊತ್ತಾ? ಕಮಿಟಿ ಇಟ್ಟಿದ್ದಾರೆ. ನೀವು ಯಾವ್ದಾರ ಸೆಲೆಕ್ಷನ್ಗೆ ಬಿಡ್ತಾ ಇದ್ದೀರಾ? ಯಾವುದು ಬಿಡ್ತಿಲ್ಲ. ನೀವಿಲ್ಲಿ ಈ ಜಾಗದಲ್ಲಿ ಎಷ್ಟು ಜನ, ಎಷ್ಟು ಊರವರು ಅಥವಾ ಎಷ್ಟು ಜನ ಸೇರಿರ್ಬೋದು? ಅಲ್ಲ ನೀವು ಇಲ್ಲಿ ಈ ಲೈನಲ್ಲಿ 5-6 ಜನ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ನೀವು ಬಿಡ್ತಾ ಇದ್ದೀರಾ? ಈಗ ನೀವೆಷ್ಟು ಜೊತೆ ಕಟ್ಟಿದ್ದೀರಾ? 5 ಜೊತೆ ಕಟ್ಟಿ. ಇಷ್ಟು ವರ್ಷ ನೀವು ದನ ಕಟ್ಕೊಂಡ್ ಬಂದಿದ್ದೀರಾ? ಈ ವರ್ಷ ನೀವು ಜಾತ್ರೆಗೆ ಬಂದಿದ್ದೀರಾ? ಅಣ್ಣ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತೇಳಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಕಬ್ಬಾಳಮ್ಮನ ಜಾತ್ರೆ. ಅಣ್ಣ ಪ್ರತಿ ವರ್ಷ ಕಬ್ಬಾಳಮ್ಮನ ಜಾತ್ರೆ ಮಾಡ್ತಿದ್ದಕ್ಕೂ ಈ ವರ್ಷಕ್ಕೂ ಏನಾದ್ರು ಚೇಂಜಸ್ ಇದೆಯಾ? ಯಾಕೆಂದ್ರೆ ಸಿದ್ಧಗಂಗೆ ಜಾತ್ರೆನೂ ಇದೇ ಡೇಟಲ್ಲಿ ಇರೋದ್ರಿಂದ ಏನಾದ್ರು ವ್ಯಾಪಾರಕ್ಕೆ ತೊಂದರೆ ಆಗಿದೆಯಾ? ಒಳ್ಳೆ ವ್ಯಾಪಾರ ನಡೀತಾ ಇದೆ. ಓಕೆ, ನಿಮ್ಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಹಾಗಾದರೆ. ಓಕೆ, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಸ್ನೇಹಿತರುಗಳು ಒಂದು ಕರ ತಗೊಂಡಿದ್ದಾರೆ. ಎಷ್ಟು ತಗೊಂಡ್ರಪ್ಪ? 15,500. ಸುಳ್ಳುಗಳು ಹೇಳ್ತಿಲ್ಲ ತಾನೆ? ಅಲ್ಲಲ್ಲ, ನಾನು ಕೇಳ್ತಾ ಇರೋದು ನೀವೇನು ಸುಳ್ಳು ಹೇಳ್ತಿಲ್ಲ ತಾನೆ? ಏನಿಲ್ಲ, ಪಕ್ಕ 15,500ನಾ? ಅಣ್ಣ ಒಂಚೂರು ಈ ಕಡೆ ಬಾಣ ಹಂಗೇನೆ. ಅಣ್ಣ ಎಷ್ಟು ತಿಂಗಳು ಕರ ಇರ್ಬೋದು ಇದು?
5ರಿಂದ 6 ತಿಂಗಳು ಕರು. 5ರಿಂದ 6 ತಿಂಗಳು ಕರು. ಈಗ ಅಣ್ಣ ನೀವು ಮನೆಗೆ ತೊಗೊಂಡೋಗ್ತಾ ಇರೋದು ಒಂಟಿ ಸಾಕೋದಕ್ಕ ಅಥವಾ ಜೊತೆಗಾ? ಜೊತೆಗೆ ಇರೋದು ಸಿಕ್ಕಿದ್ರೆ ಹಾಕ್ತೀರಾ, ಏನು ತೊಂದರೆ ಏನಿಲ್ಲ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಂದು ಚಿಕ್ಕ ಕರುನ ಇಲ್ಲಿ ಸ್ನೇಹಿತರು ತೊಗೊಂಡಿದ್ದಾರೆ. ಲಾಸ್ಟ್ ಟೈಮ್ ನಾವು ಬಂದು ಬಿಟ್ಟು ನೋಡಿದ್ದೋ ಬೆಳಗ್ಗೆ. ಪಾಪ ಇವತ್ತು ಅವ್ರ ಮನೆ ಋಣ ಇದೆ, ಅವ್ರಿಗೆ ಹೋಗಿದೆ. ತುಂಬ ಖುಷಿ ಆಗ್ತಿದೆ. ಓಕೆ ಪ್ರವೀಣ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಕಬ್ಬಾಳ ಜಾತ್ರೆ ಇವತ್ತಿಗೆ ಸ್ಟಾರ್ಟ್ ಆಗಿ 2 ದಿನ ಆಗಿದೆ. ಎಷ್ಟು ತುಂಬ ರಂಗೇರಿದೆ ಅಂದರೆ ಸಣ್ಣ ಸಣ್ಣ ಕರುಗಳು ತುಂಬ ಜನಕ್ಕೆ ಬೇಡಿಕೆ ಹುಟ್ಟಿದೆ. ಗಿರಾಕಿನೂ ಅಷ್ಟೇ ತುಂಬ ಜಾಸ್ತಿ ಇದ್ದಾರೆ. ಓಕೆ ಬನ್ನಿ ಹಾಗೆ ಸ್ನೇಹಿತರೆ ಮಾತಾಡ್ಸೋಣ. ನಾಗಮಂಗಲ ತಾಲೂಕು. ಏನಕ್ಕೆ ಬಂದಿರೋದು? ತಗೊಳಕ್ಕ ಮಾರಕ್ಕ? ತಗೋಬೇಕು ಅಂತ ಕೊಳ್ಳಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀರಾ. ಪ್ರತಿ ವರ್ಷ ಬರೋದಾ ಅಥವಾ ಇದೊಂದೇ ವರ್ಷ? ಪ್ರತಿ ವರ್ಷ ಬರ್ತೀರಾ. ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನಾದ್ರು ವ್ಯಾಪಾರ ಚೇಂಜಸ್ ಇದೆಯಾ? ಈ ವರ್ಷ ಡಿಮ್ಯಾಂಡು ಅಂದರೆ ಹಾಂ, ಅಲ್ಲ ದನ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಎಲ್ಲರೂ. ಹಾಂ, ವ್ಯಾಪಾರ ಭಾರಿ ಡಿಮ್ಯಾಂಡು ಅಂದರೆ ಕೊಳ್ಳೋರಿಗೆ ಸ್ವಲ್ಪ ಕಷ್ಟ ಅಂತ ನೀವುಗಳು ಹೇಳ್ತಾ ಇದ್ದೀರಾ. ಓಕೆ, ಈಗ ನೀವೀಗ ಬಂದು ಎಷ್ಟು ಜೊತೆ ತೊಗೊಂಡಿದ್ದೀರಾ? 3 ಜೊತೆ, ಎಲ್ಲ ಸಣ್ಣ ಸಣ್ಣ ಕರು ಅಂದರೆ ಈಗ ಇಲ್ಲಿ ಕಟ್ಟಾಕಿರೋವು 3 ಜೊತೆ ನಿಮ್ಮವು ಕರುಗಳು. ಓಕೆ, ಅಂದರೆ ಇಲ್ಲೇ ಬಂದರೆ ಸೇಲ್ ಮಾಡೋದಾ ಅಥವಾ ನೀವು ಮನೆಗೆ ಹಾಕೊಂಡು ಹೋಗೋದಾ? ಸಾಕಿ ಆಮೇಲೆ ನೀವು ಬೇರೆಯವ್ರಿಗೆ ಸೇಲ್ ಮಾಡೋದು. ಓಕೆ, ಥ್ಯಾಂಕ್ ಯು. ಯಾರು ಯಾವ್ದು ಬರೋದು? ಅಣ್ಣ ಯಾವ ಊರವರು? ಸಾಸ್ಲಾಪುರ. ಇವೆಲ್ಲ ಏನು ನನಗೆ ಅಂತ ತಂದಿರೋದಾ? ಓ, ನಿಮಗೆ ಅಂತ ಇಟ್ಕೊಂಡಿರೋದು. ಎಲ್ಲ ನಾವೇನು ಅನ್ಕೊಂಡು ಅಂದರೆ ಎಲ್ಲ ಮೈ ತೊಳೆದು ನೀಟಾಗಿ ಬೆಳ್ಳ ಕಾಣಿಸ್ತಾ ಇದ್ವಲ್ಲ, ಬಂದವ್ರಿಗೆಲ್ಲ ಒಂದೊಂದು ಗಿಫ್ಟಾಗಿ ಏನಾರ ಕೊಡ್ತೀವಿ. ಓ, ವಿರದೇ ಬೆಳ್ಳಿಗೆ ಅಂದರೆ ಓಕೆ. ನೋಡಿ ಸ್ನೇಹಿತರೆ, ನಮ್ಮ ಕಬ್ಬಾಳಮ್ಮನ ಜಾತ್ರೆಯಲ್ಲಿ ದನಗಳು ಅಷ್ಟೇ ಸ್ಪೆಷಲ್ ಅಲ್ಲ, ಬಂಡೂರು ಕುರಿನೂ ಕೂಡ ಸ್ಪೆಷಲ್ ಅನ್ನೋದಕ್ಕೆ ಇದು ಸಾಕ್ಷಿ. ನೋಡಿ ಎಷ್ಟು ಖುಷಿಯಾಗಿ, ನೋಡಿ ಯಾವ ಥರ ಅವರು ಅದಕ್ಕೆ ಆ ಪ್ರೀತಿನೇ ಬೇರೆ ಬೇರೆ ಲೆಕ್ಕಾಚಾರ. ನೋಡಿ ಎತ್ತುಗಳಿದ್ದಾವೆ ಅಂತಂದರೆ ಅದ್ರ ಜೊತೆಲಿ ಒಂದು ಕುರಿ ಮರಿ ಇದ್ರೇ ಅದಕ್ಕೊಂದು ಗೌರವ, ಆ ಥರ. ಓಕೆ, ಥ್ಯಾಂಕ್ ಯು. ಈಗ ಹತ್ತಿಂದ ತಿರುಗಿಸಪ್ಪ ಪ್ರವೀಣ. ನೋಡ್ರಿ ರಾಜಣ್ಣ ಕರ್ಗಳು ಕೂಟ ಮಾಡಿದ್ದೀವಿ. ರಾಜಣ್ಣ ಫುಲ್ ನೋಡಿ, ಇವರು ನಮ್ಮ ರಾಮನಗರ ಜಿಲ್ಲೆಗೆ ಒಂಥರ 3 ಜನನು ಕಳಸ ಇದ್ದ ಹಾಗೆ. ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇವರು ಮುದುವಾಡಿಗೆ ಕಳಸ, ಇವರಿಬ್ರು. ಇವರು ಕೆರೆಮ್ಯಾಗಳ ದೊಡ್ಡಿಗೆ ಕಳಸ. ಯಾಕೆಂದರೆ ತಲೆ ಮೇಲೆ ಕಳಸ ಹೊತ್ಕೊಂಡೇ ಅವರು ಮೆರೆಸೋದು. ಹಾಗಾಗಿ ಇವರು 3 ಜನನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಸರ್ ನಮಸ್ಕಾರ. ಈಗ ಜಾತ್ರೆಗೆ ಬಂದಿದ್ದೀರಾ, ನಿಮಗೆಲ್ಲ ಸೌಖ್ಯ ಆಗಿದೆಯಾ? ದನಕರ ಎಲ್ಲ ಚೆನ್ನಾಗಿ ಸೇರಿದೆಯಾ? ವ್ಯಾಪಾರಗಳು ಚೆನ್ನಾಗಿ ಆಗ್ತಿದೆ ಅಂದರೆ ಊರಿಗೆ ಮುಂಚೆ ಮಾರ್ಕೊಂಡು ಜೊಬ್ಬ ದುಡ್ಡು ಮಡಿಕೊಂಡಿದ್ದೀರಾ? ಓಕೆ ಓಕೆ, ಧನ್ಯವಾದಗಳು.
ಅಣ್ಣ ಅಲ್ಲೇನಾಗವಣ್ಣ? ನಾಲ್ಕಲ್ಲ. ಕರೀನದ ಅಣ್ಣ ನಮಸ್ಕಾರ. ಅಣ್ಣ ತಮ್ಮ ಹೆಸರು ತಮ್ಮೂರು? ಅಭಿ ಅಂತ, ಶಾಸ್ತಾಪುರ. ಅಭಿ ಅಂತ. ಅಣ್ಣ ಯಾವ ಜಾತ್ರೆ ಇದು? ಕಬ್ಬಳಮ್ಮ ಜಾತ್ರೆ. ಕಬ್ಬಳಮ್ಮ ಜಾತ್ರೆ ಎಲ್ಲಿ ಬರೋದು ಇದು? ಎಲ್ಲಿ ಬರೋದು? ಇಲ್ಲಿ 700 ಹೋಬಳಿ ಕನಕಪುರ ತಾಲೂಕು. 700 ಹೋಬಳಿ ಕನಕಪುರ ತಾಲೂಕು. ಎಷ್ಟು ವರ್ಷದಿಂದ ಇರೋದು ಜಾತ್ರೆ ಇದು? ಸುಮಾರು ಹಿಂದೆಯಿಂದ ನಾವು ಹುಟ್ಟದ ಮೊದಲಿಂದನೂ ನಡೀತಾ ಜಾತ್ರೆ ಇದು. ಹುಟ್ಟದ ಮೊದಲಿಂದನೂ ನಡೀತಾ ಇದೆ. ಇವಾಗ ನೀವು ಜಾತ್ರೆಗೆ ಬರೋಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷಗಳ ಕಾಲ ಆಯಿತು? ನಾನು ಶುರು ಮಾಡಿ ಒಂದು 4-5 ವರ್ಷ ಆಯಿತು. 4-5 ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷದ ಜಾತ್ರೆಗೂ ಈ ಜಾತ್ರೆಗೂ ಡಿಫ್ರೆನ್ಸ್ ಏನಾದ್ರು ಇದೆಯಾ? ಅಣ್ಣ ಹೋದ ವರ್ಷದಿಂದ ಈ ವರ್ಷದಿಂದ ಡಿಫ್ರೆಂಟ್ ಆಗಿದೆ. ಹಿಂಗೆ ದನಗಳು ಜಾಸ್ತಿ ಬರ್ತವೆ. ಓಕೆ. ಆಮೇಲೆ ಕಮಿಟಿ ಇಟ್ಟಿದ್ದಾರೆ. ಓಕೆ. ಪ್ರೈಸ್ ಎಲ್ಲ ಇಟ್ಟಿದ್ದಾರೆ ಹೋದ ವರ್ಷದಿಂದ. ಓಕೆ. ಅದರಿಂದ ದನಗಳು ಜಾಸ್ತಿ ಬರ್ತವೆ. ಓಕೆ. ಹಾಗಾದ್ರೆ ನಿಮಗೆ ತುಂಬ ಖುಷಿಯಾಗಿದೆ. ಹೌದಣ್ಣ. ಪ್ರತಿ ವರ್ಷ ಎಷ್ಟು ಜೊತೆ ನಿಮ್ಮ ದನಗಳು ಬರ್ಬೋದು ಇಲ್ಲಿ ಜಾತ್ರೆಗೆ? ನಮಗೆ ಒಂದೊಂದು ಜೊತೆ 2 ಜೊತೆ ಪ್ರತಿ ವರ್ಷ ಬರ್ತವೆ. 2 ಜೊತೆ ಬರ್ತವೆ. ನಮ್ಮೂರಿಂದ ಒಂದು ಒಟ್ಟು ಟೋಟಲ್ ಇದೆಲ್ಲ ಈಗ ಗೊತ್ತಿಲ್ಲ ನಮ್ಮೂರವ್ರದ್ದು. ಟೋಟಲ್ ಒಂದು 6ರಿಂದ 7 ಜೊತೆ ಬಂದಿದೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೇ ಕಡೆ ಮಾಡ್ಕೊಂಡಿದ್ದೀರಾ? ಓಕೆ. ಇದಕ್ಕೆ ಏನು ತಿಂಡಿ ಕೊಡೋದು ನೀವು? ಅಣ್ಣ ರವೆ ಬೂಸ, ಎಲೆ ಬೂಸ ಹಾಕಿದ್ರೆ ಸ್ವಲ್ಪ ಹಾಲು ಹಾಕ್ತೀವಿ, ಒಂದು ಅರ್ಧ ಲೀಟ್ರ್ ಅಷ್ಟೇ ಅಷ್ಟೇ. ಓಕೆ. ಇವಾಗ ಇದು ಮಾರಾಟಕ್ಕೆ ತಂದಿರೋದಾ ಅಥವಾ ಇದಕ್ಕೆ ಕೂಟ ಹುಡ್ಕಕ್ಕೆ ತಂದಿರೋದಾ? ಊಟ ಮಾಡಿದ್ದೀವಿ. ಹಾಂ. ಮಾರಾಟಕ್ಕೂ ಬಂದಿವಿ. ಓಕೆ. ಇದ್ರ ಜೊತೆಗೆ ಯಾವುದು ಈ ಕರ ಕೂಟ ಮಾಡಿರೋದಾ? ಈ ಕರನಾ? ಕೂಟ 2 ಅಣ್ಣ. ಓಕೆ. ಈಗ ನಿಮಗೆ ಕೇಳ್ತೀನಿ, ಹೇಳಿ ಅಣ್ಣ. ನಿಮ್ಮ ಮನಸ್ಸಿಗೆ ಈಗ ಮಾಡಿರೋ ನೀವು ಕೂಟ ಸಮಾಧಾನ ಅಂತ ಅನ್ಸುತ್ತಾ? ನಮ್ಮ ಮನಸ್ಸಿಗೆ ಸಮಾಧಾನ ಅಂತ. ಇವಾಗ ಸಣ್ಣದಪ್ಪ ಇದಾವೆ ಕೂಟ. ಇವು ಕೂಟ ಬಿಚ್ಕೊಂಡ್ರೆ ಚೇಂಜ್ ಮಾಡ್ತೀವಿ ಅಣ್ಣ, ತೊಂದರೆ ಇಲ್ಲ. 120 ಬೇಕಾದ್ರೂ ಕೊಡ್ತೀವಿ. 120 ಬೇಕಾದ್ರೂ ಕೊಡ್ತೀರಾ? ಯಾಕೆಂದರೆ ಬುಲ್ಡೇಲಿ 2 ಬೆರೆಯಲ್ವಲ್ಲ ಅನ್ನೋ ಒಂದು ಲೆಕ್ಕಾಚಾರ. ಹಾಗಾಗಿ ಓಕೆ. ಇಷ್ಟು ವರ್ಷ ಜಾತ್ರೆ ಮಾಡಿದ್ದೀರಾ, ನೀವು ಕೂಟ ಮಾಡ್ತೀರಾ, ಮಾರ್ತೀರಾ, ಒಂಟಿ ತರ್ತೀರಾ, ಎಲ್ಲ ಮಾಡ್ತೀರಾ ಅಲ್ವಾ? ಇವಾಗ ಇದಕ್ಕೆ ಈ ಫೀಲ್ಡ್ಗೆ ಅಂತಲೇ ಏನಕ್ಕೆ ಬಂದ್ರಿ ನೀವು? ದನಗಳ ಫೀಲ್ಡ್ಗೆ ನಮ್ಮ ತಾತನ ಕಾಲದಿಂದ ನಮ್ಮ ಮನೇಲಿ ಸಾಕ್ತಿದ್ರು ದನ ಸಾಕ್ಬೇಕು ಅಂತ. ಈಗ ನಾವು ಕೂಡ ದನ ಸಾಕ್ಬೇಕು ಅಂತ ಆಸೆ ನಮಗೆ. ಅದಕ್ಕೋಸ್ಕರ ಬಂದಿದ್ದೀರಾ? ಮುಂದಿನ ದಿನಗಳಲ್ಲಿ ಇದನ್ನ ಏನಾದ್ರು ಸ್ಟಾಪ್ ಮಾಡೋ ಐಡಿಯಾ ಅಂತೂ ಇಲ್ಲ ನಮ್ಮ ಮನಸ್ಸಲ್ಲಿ ಅಣ್ಣ. ಓಕೆ. ಮುಂದಿನ ದಿನಗಳಲ್ಲಿ ಇದನ್ನ ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತ, ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂತ. ಓಕೆ. ಇದು ಎಷ್ಟು ದಿನಗಳು ನಡೀತದೆ ಜಾತ್ರೆ? ಒಂದು 4-5 ದಿವಸ ನಡೀತದೆ. 4-5 ದಿನ ನಡೀತದೆ. ಗಿರಾಕಿ ಎಲ್ಲ ಚೆನ್ನಾಗಿದೆಯಾ? ಇದ್ದಾರೆ ಅಣ್ಣ. ಚೆನ್ನಾಗಿದೆ. ದನಗಳು ಜಾಸ್ತಿ ಸೇರಿದೆ. ಸೇರವೇ ಅಣ್ಣ. ಗಿರಾಕಿಗಳವ್ರೆ. ಹೇಗೆ ಏನಾರ ಯಾವಾರ ಕೊಟ್ರ ನೀವು? ಹೇಗೆ ನಮ್ಮ ಗೊತ್ತಲ್ಲಿ ಯಾರೋ ನಮ್ಮ ಅಮ್ಮೂರವ್ರು ಬಂದಿದ್ರು, ಕೊಟ್ಟರು. ಒಂದು 2 ಕರ ಕೊಟ್ಟರು. 2 ಕರ ಕೊಟ್ಟಿದ್ದಾರೆ. ಈಗ ನೀವು ಇನ್ನೂ ಕೊಟ್ಟಿಲ್ಲ. ಹೌದಣ್ಣ. ಓಕೆ. ಶುರುವಾಗಿರ್ತಣ್ಣ ಜಾತ್ರೆ. ನಿನ್ನೆಯಿಂದ ಶುರುವಾಗಿದೆ. ಇನ್ನೂ ಒಂದು 3 ದಿನ ಇರುತ್ತೆ ಹಾಗಾದರೆ. ಓಕೆ. ಹಾಗಾದರೆ ಯಾರಾದರೂ ಇದನ್ನು ನೋಡಿದವರು ಏನಾದರೂ ಈ ಕರುನ ಕೊಡ್ತೀರಾ ಅಂತ ಕೇಳಿದ್ರೆ ನಿಮ್ಮ ಮೊಬೈಲ್ ನಂಬರು? 9591 020 47 ನೋಡಿ. ಇದು ಇವ್ರ ಮೊಬೈಲ್ ನಂಬರು. ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡೆಫಿನೆಟ್ಲಿ ಸಿಗ್ತಾರೆ ಇವರು. ನೋಡಿ ಇವೇ ಕೂಟ. ನನ್ನ ಅನಿಸಿಕೆಯಲ್ಲಿ ಎತ್ತಾಗೋದ್ರೂ ಈ ಕರ ಆ ಕರಿಗೆ ಜೋಡಿ ಆಗಲ್ಲ ಅಂತ ನಾನು, ಅದು ಅವ್ರ ಮನಸ್ಸಿಗೆ ಆಗತ್ತೆ ಅಂತ ಅಂದ್ಕೊಂಡಿದ್ದಾರೆ. ಮುಖದ ಜಾಗದಲ್ಲಿ ಒಂದು ನೂಲು ದಪ್ಪ ತೊಗೊಂಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ನನಗೆ ಆಗಿಲ್ಲ, ನಮ್ಮ ಹುಡುಗನಿಗೆ ಆಗಿದೆ ಇದು. ಓಕೆ, ನೋಡೋಣ. ಓಕೆ. ಎಷ್ಟು ವರ್ಷದಿಂದ ಜಾತ್ರೆ ಬರ್ತಾ ಇರೋದು? ಜಾತ್ರೆಗೆ ನಾವು
ವ್ಯಾಪಾರಕ್ಕೂ ಈ ವರ್ಷ ಏನು ಡಿಫ್ರೆನ್ಸ್ ಇದೆ? ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಡಿಫ್ರೆನ್ಸ್ ಇದೆ. ಹೋದ ವರ್ಷ ಒಂದು 2 ವರ್ಷದಿಂದ ಪ್ರೈಜ್ ಅಂತ ಇಟ್ಟಿದ್ದಾರೆ. ಆ ಪ್ರೈಜ್ಗೋಸ್ಕರ ಕೆಲವರು ಬರ್ತಾರೆ. ಆಮೇಲೆ ಕೆಲವು ಯುವಕರು ಒಂದು ಹಸುಗಳು ಕ್ರೇಜ್ಗೋಸ್ಕರ ದನ ನೋಡೋಕೆ ಬರ್ತಾರೆ. ಆಮೇಲೆ ಬಸವಣ್ಣಗೆ ಇವಾಗ ಅಷ್ಟು ಜನ ಬೆಲೆ ಕೊಡ್ತಾವ್ರೆ. ಯಾಕೆಂದರೆ ನಾವು ಸಾಕಬೇಕು, ಹಳ್ಳಿ ಕರ್ತಳ್ಳಿ ಉಳಿಸ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ನಾವು ಸಾಕಬೇಕು ಅಂತ ಒಂದು ಚಿಕ್ಕದಾದ್ರೂ ತಗೊಬೇಕು, ಸಾಕಬೇಕು ಅನ್ನೋದು ಬಸವಣ್ಣ ದೇವರಿಂದ, ಜನಗಳಿಂದ, ಒಳ್ಳೆ ರೈತರಿಂದ ಎಲ್ರಿಗೂ ಒಂದು ಅಭಿಪ್ರಾಯ ಬಂದಿದೆ. ಹಂಗಾಗಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಚೆನ್ನಾಗಿದೆ. ಓಕೆ, ಈಗ ಈ ಕರುಗಳನ್ನ ನೀವು ವ್ಯವಸಾಯ ಮಾಡೋದಕ್ಕೋಸ್ಕರ ಬಳಸ್ತೀರಾ ಅಥವಾ ನಿಮ್ಮ ಬೇರೆ ಕೆಲಸಗಳಿಗೆ ಬಳಸ್ತೀರಾ? ನಾವು ವ್ಯವಸಾಯಕ್ಕೋಸ್ಕರ ಬಳಸ್ತೀವಿ. ಮತ್ತು ಇವು ಹೆಣ್ದನ ಆದ್ದರಿಂದ ಊರಿಗೆ ಕೊಡಿಸ್ತೀವಿ. ಅದು ಕರು ಹಾಕಿದ್ರೆ ಹಾಲು ಮತ್ತು ಉಳುಮೆ ಎಲ್ಲ ಥರದ ಅಂದರೆ ಸಂತತಿ ಹೆಚ್ಚೋದಕ್ಕೋಸ್ಕರ ಅದರಲ್ಲಿ ಸಂತತಿ ಉತ್ಪಾದನೆ ಮಾಡೋಕ್ಕೋಸ್ಕರ ಇದನ್ನು ಹೆಣ್ದನ ಆದ್ದರಿಂದ ಇವು 2 ಕರ ಆದರೆ 4 ಆಗ್ತವೆ. 3 ಕರ ಆದರೆ 2ನೇ, ಹೆಣ್ಗರ ಆದರೆ ಅವು ಮತ್ತೆ ಇದಾಗ್ತವೆ. ಆ ಥರ. ಈಗ ಇಷ್ಟು ವರ್ಷ ನೀವು ಜಾತ್ರೆ ಮಾಡ್ಕೊಂಡು ಬಂದಿದ್ದೀರಾ, ಈ ವರ್ಷನೂ ಕೂಡ ನೀವು ಮುಂದಕ್ಕೆ ಜಾತ್ರೆ ಮಾಡ್ತಿದ್ದೀರಾ. ಈ ಫೀಲ್ಡನ್ನು ನಿಮ್ಮ ಮಕ್ಕಳುಗಳಿಗೆ ಕಲಿಸ್ಬೇಕು ಅಂತ ಅನಿಸ್ತಿದೆಯಾ ಇಲ್ವಾ? ಕಲಿಸ್ಲೇಬೇಕು. ಓಕೆ, ನಮ್ಮ ಮಕ್ಕಳಿಗೂ ಕಲಿಸ್ಬೇಕು, ಅವ್ರಿಗೆ ಹೇಳ್ಬಿಟ್ಟು ಕೂಡ ನಾವು ಇದಾಗಬೇಕು. ಆ ಥರ ಬಸವಣ್ಣ ದೇವ್ರು ಮಾತ್ರ ಬೇರೆದು ಏನಾದರೂ ಮಾಡಿ ನಮ್ಗೆ ಗೊತ್ತಿಲ್ಲ ಅದು. ಆದರೆ ಬಸವಣ್ಣ ದೇವರು ಮಾತ್ರ ನಮ್ಮ ಜೀವಮಾನ ಭೂಮಂಡಲ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಉಳಿಸ್ಬೇಕು ಅಂತ ಹೇಳ್ಬಿಟ್ಟೆ ನಾವು ಹೋಗ್ಬೇಕು. ಆ ಥರ. ಓಕೆ, ಈಗ ಹಾಗಾದ್ರೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳುಗಳಿಗೆಲ್ಲ ಆಲ್ರೆಡಿ ಹೇಳ್ಕೊಟ್ಟಿದ್ರೆ ನಮ್ಮ ಮಕ್ಕಳಿಗೆ ಎಲ್ಲ ಮಾಡಿದ್ರಾ? ಅವರೇ ನಮ್ಮ ತಂದೆಯವರು. ಓಕೆ, ಇವರು ನಿಮ್ಮ ತಂದೆಯವರು. ಓಕೆ, ಯಜಮಾನ್ರೆ ಏಜ್ ಎಷ್ಟು? ನಮ್ಗೆ ಒಂದು 75 ವರ್ಷ. ಅಲ್ಲ, ನೆಮ್ಮದಿಯಾಗಿ ಮನೇಲಿ ಇರೋದು ಬಿಟ್ಟು ಯಾಕೆ ಜಾತ್ರೆಗೆ ಬಂದ್ರಿ ನೀವು? ನಾವು ಇನ್ನಿಂದ ಮಾಡ್ಕೊಂಡ್ಬಂದಿರೋದ್ರಿಂದ ನಾವು ನೋಡ್ಬೇಕು ಅಂತ ಸಂತೋಷ ಪಡ್ಮ ಅಂತ. ಆದ್ರೂ ಈಗ ನಿಮ್ಮ ಮಕ್ಕಳು ಈಗ ಆಲ್ರೆಡಿ ದನ ಕಟ್ತಿದ್ದಾರೆ, ನೀವೆಲ್ಲ 10-15 ಕಟ್ತಿದ್ರಿ, ಈಗ 2, 3, 4 ಬಂದವ್ರೆ. ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚೋ ತರ ಮಾಡ್ಬೇಕು ನೀವು. ಅಂದ್ರೆ ಮೊಮ್ಮಕ್ಕಳಿಗೂ ಎಲ್ಲ ಆಲ್ರೆಡಿ ಹೇಳ್ಕೊಡ್ತಿದ್ದೀರಾ? ಹೇಳ್ಕೊಡ್ತಾ ಇದ್ದೀರಾ. ಓಕೆ, ನೋಡಿ ಸ್ನೇಹಿತರೆ, ಇಷ್ಟು ಏಜ್ ಆದ್ರೂ ಯಜಮಾನ್ರು ಜಾತ್ರೆ ನೋಡೋಕ್ಕೆ ಮಗ ಏನು ದನಗಳು ಕಟ್ಟಿದಾರೋ ಅದನ್ನು ನೋಡೋಕ್ಕೋಸ್ಕರನೇ ಜಾತ್ರೆಗೆ ಬಂದಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಸಂಪ್ರದಾಯ ಏನು ಉಳಿಸ್ಬೇಕು ಅಂತೀವೋ ಅದಕ್ಕೆ ಕಾರಣ ನೋಡಿದ್ದು. ಅಣ್ಣ, ಈಗ ಕಬ್ಬಾಳ ಜಾತ್ರೆ ಪ್ರತಿ ವರ್ಷದಂಗೆ ನಡೀತಾ ಇದೆ. ಮುಂದಕ್ಕೆ ಇವತ್ತಿನ ದನಗಳ ಪರಿಸ್ಥಿತಿ ನೋಡ್ತಾ ಹೋದರೆ, ಬೆಲೆಗಳ ಪರಿಸ್ಥಿತಿ ನೋಡ್ತಾ ಹೋದರೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ? ಕಡಿಮೆ ಆಗಬಾರ್ದು ಅಂತ ನಮ್ಮ ಈ ಜನ ಏನಿದೆ, ರೈತರು ಏನಿದಾರೋ ಅವರೇ ತಿಳ್ಕೊಂಡು ಆದಂಥ ಬೆಲೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಬಡವರು ಶ್ರೀಮಂತರು ಎಲ್ಲರೂ ಇರ್ತಾರೆ, ಆದರೆ ಬಡವರು ಕೂಡ ರೈತರು ಏನಿರ್ತಾರೆ ಅವರು ಪ್ರತಿಯೊಬ್ಬರು ಕೂಡ ಹಳ್ಳಿ ಕರ್ತಳಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವರು ರೈತರು ಕಡಿಮೆ ಬೆಲೆ ಮಾಡಬೇಕು. ಕಡಿಮೆ ಬೆಲೆ ಮಾಡಬೇಕು. ನಿಮ್ಮ ವಿಚಾರಕ್ಕೆ ಬರ್ತೀನಿ. ಈಗ ಕಡಿಮೆ ಬೆಲೆ ಮಾಡೋಕ್ಕೆ ಅಂತಂದರೆ ಒಂದು ರವೆ ಬೂಸದ ಮೂಟೆ 1700 ರೂಪಾಯಿ ಇದೆ. ಈಗ ರವೆ ಬೂಸ ನಮ್ಮ ನಾಟಿ ಹಳ್ಳಿ ತಳಿಗೆ ರವೆ ಬೂಸ ಕೊಟ್ಟು ಸಾಕ್ಬೇಕು ಅಂತ ಏನಿಲ್ಲ. ಅವು ಸೀಮೆಸ್ಗಳಿಗೆ ಇದಕ್ಕೆ ಮಾಡ್ಕೊತಾರೆ. ಆದರೆ ಹಳ್ಳಿ ತಳಿಗೆ ಒಳ್ಳೆ ಫುಡ್, ಹುಲ್ಲು, ನೀರು, ವ್ಯವಸಾಯಕ್ಕೆ ಗೊಬ್ಬರ ಚೆನ್ನಾಗಿ ಅದನ್ನು ಮಾತ್ರ ಕಮ್ಮಿ ಕೊಡ್ಬೇಕು ಅಷ್ಟೇ. ಗೊಬ್ಬರ ಒಂದು ಕೊಟ್ಟರೆ ಹೊಲಕ್ಕೆ ಅಲ್ಲಿ ಬೆಳೀತಕ್ಕಂಥ ಪದಾರ್ಥಗಳನ್ನೇ ದನಗಳಿಗೆ ಹಾಕಿದ್ರೆ ಅವು ಚೆನ್ನಾಗಿ ರವೆ ಬೂಸ ಕೊಡಬೇಕು, ಇದು ಕೊಡಬೇಕು ಏನಿಲ್ಲ. ಈಗ ಎಷ್ಟೋ ಜನ ಯಾಕೆ ಹೇಳ್ತಾರೆ ಅಂದರೆ ಹಾಲು ಕೊಡಬೇಕು, ಮೊಟ್ಟೆ ಕೊಡಬೇಕು ಅಣ್ಣ, ನಾವು ಅದಕ್ಕೆ ಸೇವೆ ಮಾಡಬೇಕು, ರವೆ ಬೂಸ, ಚಕ್ಕೆ ಬೂಸ, ರವೆ ಪ್ರತಿಯೊಂದೂ ಹೇಳ್ತಾರೆ. ಅದಕ್ಕೋಸ್ಕರ ಏನಕ್ಕೆ ಅಂತಂದರೆ ಹುಲ್ಲು ಕೆಟ್ಟೋಗಿರ್ತಕ್ಕಂಥ ದನಗಳು ಕೊಟ್ಟು ಅವನ್ನ ಚೆನ್ನಾಗಿ ಮಾಡ್ಕೋಬೇಕು. ಚೆನ್ನಾಗಿ ಆದ್ಮೇಲೆ ಅವಕ್ಕೆ ಏನು ಮಾಡಬೇಕು, ಹುಲ್ಲು ತಿನ್ನೋದು ಚೆನ್ನಾಗಿ ಕಲಿಸ್ಬೇಕು. ಆ ಥರ ಇರು ಏನು ಹುಲ್ಲಿದೆ ಇವಾಗ ಒಣ ಹುಲ್ಲು ಈ ಟೈಮು, ಇನ್ನು ಸ್ವಲ್ಪ ದಿವಸ ಮಳೆ ಹೋದ್ಮೇಲೆ ಅದಕ್ಕೆ ಜೋಳ ಏನೋ ಹಸಿರು ಮೇವು ಬರ್ತದೆ. ಒಂದು 6 ತಿಂಗಳು ಹಸಿರು ಮೇವು, 6 ತಿಂಗಳು ಒಣಮೇವನ್ನು ಬೇಯಿಸುವಂಥ ರೂಢಿನ ಪದ್ಧತಿ ಜಾರಿ ತರಬೇಕು. ಆವಾಗ ಎಲ್ಲ ಸರಿ ಹೋಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಯಜಮಾನ್ರೆ.